ಶ್ರೀ ವೇಣುಗೋಪಾಲ ಸ್ವಾಮಿ ಮಹಾ ಜಾತ್ರೋತ್ಸವ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮುಡಬೂಳ ಗ್ರಾಮದಲ್ಲಿ ಇಂದು ಶ್ರೀ ವೇಣುಗೋಪಾಲ ಸ್ವಾಮಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಹಬ್ಬವನ್ನ ಸುರಪುರ ಅರಸರಾದ ಶ್ರೀ ರಾಜಕೃಷ್ಣಪ್ಪ ನಾಯ್ಕ್ ಬಲವಂತ ಬಹರಿ ಬಹುದ್ದೂರ ಸಂಸ್ಥಾನ ಸುರಪುರ ಇವರ ನೇತೃತ್ವದಲ್ಲಿ ಮತ್ತು ಊರಿನ ಸಮಸ್ತ ಭಕ್ತರ ನೇತೃತ್ವದಲ್ಲಿ ಈ ಹಬ್ಬವನ್ನ ಶತಮಾನ ವರ್ಷಗಳಿಂದ ಆಚರಿಸುತ್ತಾ ಬಂದಿದ್ದೇವೆ ಅಂತ ಊರಿನ ಹಿರಿಯರು ತಿಳಿಯಪಡಿಸಿದರು. ಈ ಜಾತ್ರೆಯಲ್ಲಿ ಮೊದಲಿಗೆ ವೇಣುಗೋಪಾಲ ಸ್ವಾಮಿಗೆ ಪೂಜೆ ಕಾರ್ಯಕ್ರಮ ನೆರವೇರುವುದು, ನಂತರ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಆದ ನಂತರ ದೇವರ ಕಂಬ ಹತ್ತುವುದು, ಇದು ಆದ ನಂತರ ಮರುದಿನ ರಣಗಂಬಗಳನ್ನ ಹತ್ತುವ ಮೂಲಕ ಇಡೀ ಕರ್ನಾಟಕಕ್ಕೆ ಪ್ರಸಿದ್ಧವಾಗಿರತಕ್ಕಂತಹ ಮತ್ತು ಇತಿಹಾಸದಿಂದ ಕೂಡಿರುವಂತಹ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಈ ಜಾತ್ರೆಯನ್ನು ನೋಡಲು ಅನೇಕ ಜನರು ಬೇರೆ ಊರಿನಿಂದ ಆಗಮಿಸಿ ಸಾಂಪ್ರದಾಯವಾಗಿ ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ಇದು ಮುಡಬೂಳ ಇತಿಹಾಸದ ಪ್ರಸಿದ್ಧಿ ಜಾತ್ರೆಯಾಗಿರುತ್ತೆ ಅಂತ ಊರಿನ ಹಿರಿಯರು ಮತ್ತು ಗಣ್ಯ ವ್ಯಕ್ತಿಗಳು ತಿಳಿಸಿದ್ರು. ಈ ಒಂದು ಜಾತ್ರೆ ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರು ತಿರುಶೂಲಪ್ಪ ಶರಣಪ್ಪ, ಹವಲ್ದಾರ್ ಗೋಪಣ್ಣ, ಹವಲ್ದಾರ್ ಶಿವಮಾಸಪ್ಪ, ಹವಲ್ದಾರ್ ಬಸವರಾಜ್ ಹವಲ್ದಾರ್, ಭೀಮಶ್ಯ ಹವಲ್ದಾರ್, ಬಸಲಿಂಗಪ್ಪ ಹವಲ್ದಾರ್, ಈರಣ್ಣ ಹವಲ್ದಾರ್ ನಿಂಗಣ್ಣ, ಹವಲ್ದಾರ್ ಅಂಬಲಪ್ಪ, ಬಸವರಾಜ್ ಕೌಡಗೇರಿ, ಅಂಬಲಯ್ಯ ಮಾಸ್ಟರ್ ಯಾದವ್ ರಿಂಗಣ್ಣ, ಗೋಪಳ್ಳಿ ತಿಪ್ಪಣ್ಣ, ಚೆನ್ನೂರ್ ಗೋಪಣ್ಣ, ಎತ್ತಿನಮನಿ ಬಂಡೆಪ್ಪ ಹವಲ್ದಾರ್, ವೆಂಕಟೇಶ್ ಹವಲ್ದಾರ್, ಶರಣು ಕಟ್ಟಿಮನಿ, ಕಿಟ್ಟಪ್ಪ ಹವಲ್ದಾರ್, ಸಮಸ್ತ ಊರಿನ ಹಿರಿಯರು ಮತ್ತು ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿ ನಾಗುವಾಯ್ ಚಿಗರಾಳ, ಟೈಮ್ 9 ನ್ಯೂಸ್ ಕನ್ನಡ, ಯಾದಗಿರಿ ಜಿಲ್ಲಾ ವರದಿಗಾರರು. ಅದು ಮುಡಬೂಳ ಗ್ರಾಮದಿಂದ ಮಾತ್ರ ನಡೀತಿದ್ವು. ಈ ಜಾತ್ರೆಯ ವಿಶೇಷ ಏನು, ಯಾಕೆ ಇಲ್ಲಿ ನಡೀತದೆ ಅಂತ ನಾವು ಪ್ರಶ್ನೆಯನ್ನು ಮಾಡಿಕೊಂಡಾಗ, ಈ ಜಾತ್ರೆ ಬಲವಂತ ಬಹರಿ ಪಿಡ್ಡನಾಯಕರು ಅಂತೇಳಿ ಸುರಪುರ ದೊರೆಗಳು ಅವರು 1693ರಿಂದ 1626ರ ಘಟ್ಟದಲ್ಲಿ 1626ರ ಕಾಲಘಟ್ಟದಲ್ಲಿ ಈ ವೇಣುಗೋಪಾಲ ಸ್ವಾಮಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾರೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನಗಳು ನಿರ್ಮಾಣ ಮಾಡಿದಾಗ ಮುಖ್ಯವಾಗಿ ಮೊದಲು ವಾಗಣಗೆರೆಯಲ್ಲಿ ತಮ್ಮ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ನಂತರ ಸುರಪುರದಲ್ಲಿ ನಿರ್ಮಾಣ ಮಾಡ್ತಾರೆ. ಆನಂತರ ಒಂದು ಏಕಕಾಲಕ್ಕೇನೆ ಮುಡಬುಳ, ಮುದ್ನೂರು, ಆಮೇಲೆ ಮಲ್ಲಿಬಾವಿ ಅಂತಕ್ಕಂಥ ಊರುಗಳಲ್ಲಿ ಮತ್ತು ಕರಡ್ಕಲ್ ಅಂತಕ್ಕಂಥ ಊರುಗಳಲ್ಲಿ ಗೋಪಾಲ ಸ್ವಾಮಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾರೆ. ಇದರ ಮುಖ್ಯವಾದಂಥ ಉದ್ದೇಶ ಏನು ಅಂತಂದರೆ, ಈ ವೈಷ್ಣವ ಕಲ್ಟನ್ನು ಯಾವಾಗ ಸುರಪುರ ಅರಸರು ಒಪ್ಪಿಕೊಳ್ತಾರೋ, ಆ ಒಪ್ಪಿಕೊಂಡ ನಂತರ ಇಲ್ಲಿ ಮುಡಬುಳದಲ್ಲಿಯೂ ಕೂಡ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸಿ ಆ ದೇವಸ್ಥಾನಕ್ಕೆ 162 ರೂಪಾಯಿಗಳು ಮತ್ತು 20 ಬಿಗೆ ಸ್ಥಾನಗಳಿಗೆ ಕೊಟ್ಟು ಅದ್ರ ಮೂಲಕ ಪ್ರತಿ ವರ್ಷ ಜಾತ್ರೆ ನಡೆದಾಗ 162 ರೂಪಾಯಿ ಜಾತ್ರೆಗಾಗಿನೇ ಕೊಡ್ತಾ ಇದ್ರು. ಅದು ಮುಡಬುಳಕ್ಕೆ 163 ರೂಪಾಯಿ ಕೊಡ್ತಿದ್ರು. ಬೇರೆ ಕಡೆಗೆ 160 ರೂಪಾಯಿ ಬಿಗೆಯನ್ನು ಕೊಟ್ಟು ಜಾತ್ರೆಯನ್ನು ನಡೆಸ್ತಾ ಇದ್ರು. ಅದು 9 ದಿನಗಳವರೆಗೆ ಆ ಜಾತ್ರೆ ನಡೀತಿತ್ತು ಮೊದಲಿಂದ್ರು. ಬಟ್ ಈಗ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಇವತ್ತು ಸುರಪುರ ಸಂಸ್ಥಾನದಿಂದ ಯಾವುದೇ ಹಣ ಮತ್ತು ಯಾವುದೇ ಬರೋದಿಲ್ಲ. ಆದರೆ ಇಲ್ಲಿರ್ತಕ್ಕಂಥ ಮುಡಬೂಳು ಹವಲ್ದಾರ್ ಅಂತಕ್ಕಂಥದ್ದು 7 ಬಡ್ಡಿ ಹವಲ್ದಾರ್ಗಳು. ಈ 7 ಬಡ್ಡಿ ಹವಲ್ದಾರ್ಗಳು ತಮಗೆ ಬೇಕಾದಂಥ ಕಾಂಟ್ರಿಬ್ಯೂಷನನ್ನು ಮಾಡ್ಕೊಂಡು ಜಾತ್ರೆಗೆ ಯಾವುದೇ ಖರ್ಚುಗಳನ್ನು ಬರಲಿ ಆ ಖರ್ಚುಗಳನ್ನು ತಾವೇ ಲೆಕ್ಕಾಚಾರ ಹಾಕ್ಕೊಂಡು ಡಿವೈಡ್ ಮಾಡಿ 6 ಬಡ್ಡಿಗಳಿಗೆ ಡಿವೈಡ್ ಮಾಡ್ತಾರೆ. ಎಷ್ಟೆಷ್ಟು ಬರ್ತದೋ ಅಷ್ಟು ಖರ್ಚನ್ನು ಅವ್ರು ಮಾತ್ರ ಹಾಕ್ಕೊಂಡು ಜಾತ್ರೆಯನ್ನು ನಡೆಸ್ತಾರೆ. ಈ ಜಾತ್ರೆಯ ವಿಶೇಷ ಏನು ಅಂತ ಕೇಳಿದ್ದೆ ಆದರೆ, ಕೃಷ್ಣ ಜನ್ಮಾಷ್ಟಮಿಯಂದು ಎಲ್ಲರೂ ಯಾವ ರೀತಿ ಇರ್ತದೆ ಅಂತಂದರೆ, ಪ್ರತಿ ಶ್ರಾವಣ ಮಾಸದಿಂದ ಪ್ರಾರಂಭ ಆಗ್ತದೆ. ಆ ಶ್ರಾವಣ ಮಾಸದ ಮೊದಲನೇ ಶನಿವಾರದಿಂದ ಪ್ರಾರಂಭ ಆಗಿ ಕೃಷ್ಣ ಜನ್ಮಾಷ್ಟಮಿ ಎಂದು ಅದ್ದೂರಿಯಾಗಿ ನಡೀತದೆ. ಅದಾದ ಮೂಲಕ ಆಲೋಕಳಿ ಕಂಬ ಮತ್ತು ರಣಗಂಬ ಅಂತೇಳಿ 2 ಉತ್ಸವಗಳು ನಡೀತವೆ. ಇದಲ್ಲದೆ ಕುಸ್ತಿ ನಡೀತದೆ. ಆದರೆ ಇಲ್ಲಿ ಶನಿವಾರಕ್ಕೊಮ್ಮೆ ಹೆಂಗಿರ್ತದೆ ಅಂತ ಕೇಳಿದ್ರೆ, ಗೋವಿಂದ ನಾಮಸ್ಮರಣೆ ಇಡೀ ಊರನ್ನು ಸ್ತಬ್ಧರನ್ನಾಗಿ ಮಾಡ್ತದೆ. ಇಡೀ ಊರೆಲ್ಲ ತುಂಬಿಕೊಂಡಿರ್ತದೆ ಗೋವಿಂದ ನಾಮಸ್ಮರಣೆ. ಎಲ್ಲರೂ ಪ್ರತಿಯೊಬ್ಬ ಒಂದು ಮಗು ಹಿಡ್ಕೊಂಡು ಕೂಡ ಗೋಪಾಲ ಸ್ವಾಮಿ ಗುಡಿಗೆ ಬರಬೇಕಂತದ್ದಾದ್ರೆ ಹವಲ್ದಾರ್ ಓಣಿಯಿಂದ ಸುಮಾರು 1.5-2 ಕಿಲೋಮೀಟರ್ ಅಂತರದಲ್ಲಿದೆ. ಆ ಅಂತರದಲ್ಲಿ ಬರಬೇಕಾದಾಗ ಯಾರೂ ಕೂಡ ಬೇರೆ ಯಾವುದೇ ಸ್ಮರಣೆ ಮಾಡ್ದೇ ಗೋವಿಂದನ ಸ್ಮರಣೆಯಲ್ಲಿನೇ ಬಂದು ಆ ಪಲ್ಲಕ್ಕಿ ಪಲ್ಲಕ್ಕಿಯನ್ನು 5 ಬಾರಿ ಪ್ರದಕ್ಷಿಣೆ ಮಾಡಿ ಉತ್ಸವವನ್ನು ಮಾಡ್ತಾ ಏನಾಗ್ತದೆ ಅವತ್ತು ಪೂಜೆ ಮಾಡಿ ಹೋಗ್ತಾರೆ. ಅದಾದ ನಂತರ ಕೃಷ್ಣ ಜನ್ಮಾಷ್ಟಮಿ ಅಂದರೆ ರೋಹಿಣಿ ನಕ್ಷತ್ರ ಮತ್ತು ಅಷ್ಟಮಿ ತಿಥಿಯಂದು ಈ ಕಾರ್ಯಕ್ರಮವನ್ನು
ಇದು ಏನು ಕೃಷ್ಣ ಜನ್ಮಾಷ್ಟಮಿಯನ್ನು ನೆರವೇರಿಸ್ತದೆ. ಇಲ್ಲಿ ಸುರಪುರ ಸಂಸ್ಥಾನದವರು ಏನು ಆದೇಶಗಳನ್ನು ಕೊಡ್ತಿದ್ರು ಆ ಪ್ರಕಾರವಾಗಿ ಜಾತ್ರೆಗಳು ನಡೀತಾ ಇದ್ವು. ಆ ಸುರಪುರ ದೊರೆಗಳ ಅವರು ಕೊಟ್ಟಂಥ ಇದಕ್ಕಾಗಿಯೇ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡಿದ್ರೆ, ಯಾವುದೇ ರೀತಿಯ ಏನು ಚೇಂಜಸ್ಗಳಾಗಿದ್ರೆ ಅವ್ರು ಏನು ಕೊಡ್ತಿದ್ರು ಅದನ್ನು ಮಾತ್ರ ಇಲ್ಲಿ ನಡೀತಾ ಇತ್ತು. ಸರ್, ಇದು ಅಂದ್ರೆ ರಾಜ್ಯರ ಆಜ್ಞೆಯಂತೆನೇ ನಡೀತಾ ಇಲ್ಲ, ಮೊದಲು ನಡೀತಾ ಇತ್ತು. ಇವಾಗ ಜಸ್ಟ್ ಮಾಹಿತಿ ತಗೊಂತೀವಿ. ಸರ್, ನೀವೆಂದು ಮಾಡ್ತೀರಿ ಸುರಪುರದಾಗ ಅಂತೇಳಿ, ದಣಿಯವರು ನೀವೆಂದು ಮಾಡ್ತೀರಿ ಅಂತೇಳಿ ನಾವು ಮಾಹಿತಿಯನ್ನು ತಗೊಂಡು ಇವತ್ತು ಆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ದಣಿಯವರು ಆಗಮಿಸ್ತಾ ಇಲ್ಲ. ಮೊದಲು 1-2-3 ಬಾರಿ ಬಂದು, ಯಾಕಂದ್ರೆ ಇದೇ ದಿನ ಸುರಪುರದಲ್ಲಿ ಇರೋದ್ರಿಂದ ಅವ್ರದ್ದು ಮುಖ್ಯವಾದಂಥ ಕಾರ್ಯಕ್ರಮ. ಅಲ್ಲಿ ಎಲ್ಲ ಸಂಸ್ಥಾನದವರ ಎಲ್ಲ ಏನು ಪ್ರಾಂತಾಧಿಕಾರಿಗಳು, ಎಲ್ಲ ಸುಬೇದಾರ್ಗಳು, ಹವಲ್ದಾರ್ಗಳು ಅಲ್ಲಿ ಕಲಿಯೋದ್ರಿಂದಾಗಿ ಅವ್ರು ಇಲ್ಲಿಗೆ ಅಟೆಂಡ್ ಆಗ್ತಾ ಇರಲಿಲ್ಲ. ನಾವು ಮಾತ್ರ ಇದನ್ನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅಣ್ಣ, ಆಗ್ಲೇ ಹೇಳಿದ್ರು, ಹಿರಿಯರು ಹೇಳ್ತಾ ಇದ್ರು ಇದು ಶತಮಾನ ವರ್ಷದಿಂದಲೂ ಬಂದಿದೆ ಗುಡಿ ಅಂತೇಳಿ. ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಹೌದು, ಹಿರಿಯರು ಹೇಳಿದ ಪ್ರಕಾರ ಇದು ಸುಮಾರು 200 ವರ್ಷಲಿದ್ದ ಇತಿಹಾಸ ಇದೆ ಗುಡಿ. ಈ ಗುಡಿ ಮತ್ತು ಈಗ ಆಲ್ರೆಡಿ ನೀಲಿ ನಕಾಶೆನ ನಾವು ತೆಗಿಸಿದ್ದೀವಿ. ಈ ಒಂದು ವೇಣುಗೋಪಾಲ ಸ್ವಾಮಿ ಗುಡಿಗೆ ಯಾವುದೇ ರೀತಿಯಿಂದ ಸರ್ಕಾರ ಅನುದಾನ ನೀಡಿಲ್ಲ. ಇಲ್ಲ, ನೀಡಿದ್ದಾರೆ. ನಮ್ಮ ಶಾಸಕರಾದಂಥ ಶಾನಬಸಪ್ಪ ದಕ್ಷಿಣಾಪುರ ಸಚಿವರು ಅವರು 40 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಈಗಾಗಲೇ ಆಲ್ರೆಡಿ ಜಮಾಗಿದೆ. ಮತ್ತು ಊರಿನ ಪ್ರಮುಖರು, ಎಲ್ಲ ಮುಖಂಡರು ಮತ್ತು ಊರಿನ ಪ್ರಮುಖರು ಎಲ್ಲರೂ ಪಟ್ಟಿ ಹಾಕಿದೆ. ಈ ಸುಮಾರು ಏನಿಲ್ಲ ಅಂದರೆ 2 ಕೋಟಿ ಖರ್ಚಿದೆ ಗುಡಿಗೆ. ಇದು ಉಡುಪಿಲಿ ಅಂತ ಕಳಿಸ್ಲಾಕತ್ತೀವಿ ರೀ. ಈಗ ಈ ಜಾತ್ರೆ ಮುಗಿನ ಸ್ಟಾರ್ಟ್ ಆಗ್ತದೆ.